ಶ್ರೀಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇವತ್ತು ನಾವು ಚಾತುರ್ಮಾಸದ ಶಾಖಾವ್ರತದ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಷಾಢ ಮಾಸದಿಂದ ಕಾರ್ತೀಕ ಮಾಸದ ತನಕ ಆಚರಿಸುವ ವ್ರತ ಚಾತುರ್ಮಾಸ ವ್ರತ. ಒಂದು ವರ್ಷದಲ್ಲಿ 6 ತಿಂಗಳು ಉತ್ತರಾಯಣ ಹಾಗೂ 6 ತಿಂಗಳು ದಕ್ಷಿಣಾಯಣ ಕಾಲ ಬರುತ್ತದೆ. ಉತ್ತರಾಯಣ ಕಾಲವು ದೇವತೆಗಳಿಗೆ ಹಗಲಿನ ಕಾಲ, ದಕ್ಷಿಣಾಯಣ ಕಾಲವು ದೇವತೆಗಳಿಗೆ ರಾತ್ರಿಯ ಕಾಲವೆನಿಸುತ್ತದೆ. ಆದ್ದರಿಂದ ದಕ್ಷಿಣಾಯಣ ಕಾಲದಲ್ಲಿ ಮದುವೆ, ಉಪನಯನ, ಗೃಹಪ್ರವೇಶ ಇತ್ಯಾದಿ ಯಾವ ಶುಭ ಸಮಾರಂಭಗಳನ್ನು ಆಚರಿಸುವುದಿಲ್ಲ. ಹಿಂದಕ್ಕೆ ಮೇರು ಪರ್ವತದ ಶಿಖರದ ಮೇಲೆ ಭಗವಂತ ಪವಡಿಸಿರುವಾಗ ಭಗವಂತನನ್ನು ಎಲ್ಲ ದೇವತೆಗಳು ಸ್ತುತಿಸಿದರು. ಆಗ ದಕ್ಷಿಣಾಯಣವು ಬಂದಿರುವುದನ್ನು ತಿಳಿದ ದೇವತೆಗಳು, ಭಗವನ್, ನಿನ್ನ ಆಜ್ಞಾನುಸಾರವಾಗಿ ಈಗ ನಮಗೆ ರಾತ್ರಿ ಸಮಯವು ಪ್ರಾಪ್ತವಾಗಿದೆ. ಆದ್ದರಿಂದ ನಾವೆಲ್ಲರೂ ನಮ್ಮ ನಮ್ಮ ಸ್ಥಾನಗಳಿಗೆ ಹೊರಟು ಹೋಗುತ್ತೇವೆ ಎಂದು ವಿಜ್ಞಾಪಿಸಿಕೊಂಡರು. ಆಗ ರಾತ್ರಿಗೆ ಅಭಿಮಾನಿಯಾದ ದೇವತೆಯು ಶುಭ್ರ ವಸ್ತ್ರವನ್ನು ಧರಿಸಿದ ಶ್ಯಾಮವರ್ಣದ ಕೈಯಲ್ಲಿ ಪರಶುವನ್ನು ಹಿಡಿದಿರುವ ಸ್ತ್ರೀ ರೂಪದಿಂದ ಪ್ರಕಟವಾಗಿ ಭಗವಂತನಿಗೆ ಸಾಷ್ಟಾಂಗ ನಮಸ್ಕರಿಸಿ ಹೇಳಿದಳು, ಹೇ ಭಗವಂತ, ನಿನಗೆ ಕೈಯ ಮುಗಿದು ಬೇಡಿಕೊಳ್ಳುವೆನು. ಈ ದಕ್ಷಿಣಾಯಣದಲ್ಲಿ ಯಾರೂ ವಿವಾಹ, ಉಪನಯನಾದಿ ಶುಭಕರ್ಮಗಳನ್ನು ಮಾಡುವುದಿಲ್ಲ. ಆದ್ದರಿಂದ ನಾನು ಜನರಿಂದ ನಿಂದಿತಳಾಗಿದ್ದೇನೆ. ಜನರಿಂದ ಬಹಿಷ್ಕೃತಳಾಗಿರುವ ಕಾರಣ ನನ್ನ ಜೀವನವು ವ್ಯರ್ಥವಾಗಿದೆ. ನೀನು ನನ್ನನ್ನು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿಕೊಂಡಳು. ಆಗ ಅಲ್ಲಿದ್ದ ದೇವತೆಗಳೆಲ್ಲರೂ, ಹೇ ನಾಥ, ಕೃಪಾಸಿಂಧೋ, ಶರಣಾಗತ ವತ್ಸಲ, ಈ ರಾತ್ರಿಯ ಮೇಲೆ ನೀನು ದಯೆ ತೋರು. ನಿನ್ನ ಅನುಗ್ರಹದಿಂದ ಅವಳು ಕೃತಾರ್ಥಳಾಗುವಳು ಎಂದು ವಿಜ್ಞಾಪಿಸಿಕೊಂಡರು. ಇದರಿಂದ ಪ್ರಸನ್ನನಾದ ಭಗವಂತನು ರಾತ್ರಿಗೆ ಉತ್ತಮವಾದ ವರವನ್ನು ಅನುಗ್ರಹಿಸಿದನು. ಭಗವಂತ ಹೇಳುತ್ತಾನೆ, ಯಾರೂ ಇಂತಹ ಶುಭ ಕರ್ಮಗಳಿಗೆ ಪ್ರಾಶಸ್ತ್ಯ ಇಲ್ಲವೆಂದು ದುಃಖಪಡುವುದು ಬೇಡ. ನಾನು ಆಷಾಢ ಏಕಾದಶಿಯಲ್ಲಿ ಯೋಗನಿದ್ರಾ ವಶನಾಗಿ ಪುನಃ ಕಾರ್ತೀಕ ದ್ವಾದಶಿಯವರೆಗೂ ಕ್ಷೀರಸಾಗರ ಮಧ್ಯದಲ್ಲಿ ಶಂಖಚಕ್ರ ಗದಾಧಾರಿಯಾಗಿ ಯೋಗನಿದ್ರಾ ರತನಾಗಿರುತ್ತೇನೆ. ಆಗ ಯಾರು ನನ್ನನ್ನು ಸ್ಮರಣೆ ಮಾಡುತ್ತಾ ಚಾತುರ್ಮಾಸ್ಯ ವ್ರತವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸುವರೋ ಅವರಿಗೆ ಎಲ್ಲ ವಿಧವಾದ ಪಾಪಗಳು ಪರಿಹಾರವಾಗುತ್ತದೆ ಎಂದು ಹೇಳುತ್ತಾನೆ. ಚಾತುರ್ಮಾಸ್ಯವಿದ್ದಾಗ ಮಾಡಿದ ಜಪ, ದಾನ, ವ್ರತಾದಿ ಕರ್ಮಗಳು ಉಳಿದ 8 ಮಾಸಗಳಲ್ಲಿ ಮಾಡಿದ್ದಕ್ಕಿಂತ ಅನಂತಪಟ್ಟ ಫಲ ಕೊಡಲು ಸಮರ್ಥವಾಗಿದೆ. ಭಗವಂತನ ಈ ಮಾತುಗಳನ್ನು ಕೇಳಿ ದೇವತೆಗಳು ಹರ್ಷಭರಿತರಾದರು. ರಾತ್ರಿ ದೇವಿ ಅತ್ಯಂತ ಸಂತುಷ್ಟಳಾಗಿ ಭಗವಂತನಿಗೆ ಪುನಃ ನಮಸ್ಕಾರ ಮಾಡಿದಳು. ಅಂದಿನಿಂದ ಚಾತುರ್ಮಾಸ್ಯವು ಭಗವಂತನಿಗೆ ಪ್ರಿಯವಾಯಿತು. ಯಾರು ಈ ಚಾತುರ್ಮಾಸ್ಯದಲ್ಲಿ ಪ್ರತಿದಿನ ಭಕ್ತಿಯಿಂದ ಸ್ನಾನ, ವ್ರತ, ದಾನಾದಿಗಳನ್ನು ಮಾಡುವರೋ ಅವರ ಪಾಪಗಳು ಪರಿಹಾರವಾಗಿ ಅನಂತಪಟ್ಟು ಫಲವನ್ನು ಭಗವಂತ ಪ್ರೀತನಾಗಿ ಅನುಗ್ರಹಿಸುತ್ತಾನೆ. ಪ್ರತಿ ವರ್ಷದ 12 ತಿಂಗಳುಗಳಲ್ಲಿ ಚಾತುರ್ಮಾಸವು ಶ್ರೀಹರಿಗೆ ಅತ್ಯಂತ ಪ್ರಿಯವಾದ ಕಾಲವಾಗಿದೆ. ಈ 4 ತಿಂಗಳುಗಳಲ್ಲಿ ಮಾಡಿದ ದಾನ, ವ್ರತ, ಜಪ, ಹೋಮಗಳು ಅನಂತ ಫಲವನ್ನು ತಂದುಕೊಡುತ್ತವೆ ಎಂಬುದಾಗಿ ಶ್ರೀ ವರಾಹರೂಪಿ ಭಗವಂತನು ಧರಣೀದೇವಿಯನ್ನು ಕುಳಿತು ತಿಳಿಸಿದ್ದಾನೆ. ಚಾತುರ್ಮಾಸ್ಯ ಕಾಲದಲ್ಲಿ ಆಷಾಢ ಏಕಾದಶಿಯಂದು ತಪ್ತಮುದ್ರಾಧಾರಣೆಯನ್ನು ಮಾಡಿಕೊಳ್ಳಬೇಕು. ಇದು ವೈಷ್ಣವ ದೀಕ್ಷೆ. ಬಲಭುಜದಲ್ಲಿ ಚಕ್ರ ಹಾಗೂ ಎಡಭುಜದಲ್ಲಿ ಶಂಖವನ್ನು ಧಾರಣೆ ಮಾಡಬೇಕು. ಎಲ್ಲರೂ ಮುದ್ರಾಧಾರಣೆಯನ್ನು ಮಾಡಿಕೊಳ್ಳಬೇಕು. ಇದರಿಂದ ಎಂತಹ ದೈತ್ಯರ ಉಪದ್ರವವಿದ್ದರೂ ದೂರವಾಗುತ್ತವೆ ಹಾಗೂ ದೇಹದಲ್ಲಿ ಅಂಟಿರುವ ಪಾಪಾಭಿಮಾನಿ ದೇವತೆಗಳು ದೂರವಾಗುತ್ತಾರೆ. ಮುದ್ರಾಧಾರಣೆಯಿಂದ ಚರ್ಮ ರೋಗಗಳೆಲ್ಲವೂ ಪರಿಹಾರವಾಗುತ್ತದೆ. ಯಾವುದೇ ರೋಗಾಣುಗಳು ಉಷ್ಣ ಪ್ರಭಾವದಿಂದ ದೂರವಾಗುವುದಕ್ಕೆ ವೈಜ್ಞಾನಿಕ ಕಾರಣಗಳೂ ಇವೆ. ವಿಶೇಷವಾಗಿ ಯಾರು ಚಾತುರ್ಮಾಸ್ಯ ಕಾಲದಲ್ಲಿ ಭಗವಂತನ ಆರಾಧನೆ ಮಾಡುತ್ತಾ ಭಕ್ತಿಯಿಂದ ಅನುಷ್ಠಾನ ಮಾಡಿ ದೇವರಿಗೆ ಸಮರ್ಪಣೆ ಮಾಡುವರೋ ಅವರು ವಿಶೇಷ ಫಲವನ್ನು ಹೊಂದುತ್ತಾರೆ. ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ಎನ್ನುವ ರೂಪಗಳನ್ನು ಈ 4 ತಿಂಗಳಿನಲ್ಲಿ ಚಿಂತನೆ ಮಾಡಬೇಕು. ಭಗವಂತನಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವುದು, ದೇವತಾರಾಧನೆ ಮಾಡುವುದು
ಇದಕ್ಕೆ ಪ್ರಶಸ್ತವಾದ ಕಾಲವಾಗಿದೆ. ಚಾತುರ್ಮಾಸ ಕಾಲದಲ್ಲಿ 4 ತಿಂಗಳಿನ ವ್ರತವಿದೆ. ಮೊದಲನೆಯದು ಶಾಖಾವ್ರತ, ಎರಡನೆಯದು ದಧಿವ್ರತ, ಮೂರನೆಯದು ಕ್ಷೀರವ್ರತ, ನಾಲ್ಕನೆಯದು ದ್ವಿದಳ ವ್ರತ. ಶಾಖಾವ್ರತದಲ್ಲಿ ಉಪಯೋಗಿಸುವ ಗ್ರಾಹ್ಯಾಗ್ರಾಹ್ಯ ಪದಾರ್ಥಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಶಾಖಾವ್ರತದಲ್ಲಿ ಉಡುಪಿಯ ಸಂಪ್ರದಾಯದಂತೆ ಹೆಸರುಬೇಳೆ, ಉದ್ದಿನಬೇಳೆ ಬಿಟ್ಟು ಬೇರೆ ಬೇಳೆಗಳನ್ನು ಸ್ವೀಕರಿಸುವುದಿಲ್ಲ. ಆದರೆ ಘಟ್ಟದ ಮೇಲಿನ ಸಂಪ್ರದಾಯದಂತೆ ದ್ವಿದಳ ಧಾನ್ಯಗಳು ಬಹುತೇಕ ಎಲ್ಲ ಧಾನ್ಯಗಳನ್ನು ಉಪಯೋಗಿಸುತ್ತಾರೆ. ಅದರ ಜೊತೆಗೆ ತೆಂಗಿನಕಾಯಿ, ಒಣಕೊಬ್ಬರಿ ರಾಯರ ಮಠದಲ್ಲಿ ಉಪಯೋಗಿಸುವುದಿಲ್ಲ. ಆದರೆ ಕೆಲವು ಮಠದವರು ಒಣಕೊಬ್ಬರಿ ತೆಗೆದುಕೊಳ್ಳುತ್ತಾರೆ, ಹಸಿ ಕೊಬ್ಬರಿ ತೆಗೆದುಕೊಳ್ಳುವುದಿಲ್ಲ. ಉಡುಪಿಯ ಮಠದಲ್ಲಿ ತೆಂಗಿನಕಾಯಿಯನ್ನು ಪೂರ್ಣ ಫಲವೆಂದು ಸ್ವೀಕರಿಸುತ್ತಾರೆ. ಈಗ ಪೂಗಿಫಲ ಇದೆ. ಪೂಗಿಫಲ ಅಂದರೆ ಅಡಿಕೆ. ಅದು ಮಂಗಳ ದ್ರವ್ಯವಾದ್ದರಿಂದ ಎಲ್ಲ ವ್ರತಕ್ಕೂ ಬರುತ್ತದೆ. ಹಾಗೆ ತೆಂಗಿನಕಾಯಿಯು ಪೂರ್ಣ ಫಲವಾದ್ದರಿಂದ ಅದು ಯಾವತ್ತೂ ಮಡಿಗೆ ಬರುವಂತಹ ಪದಾರ್ಥವಾಗಿದೆ. ಅದರಲ್ಲೇ ಎಣ್ಣೆಯನ್ನು ತೆಗೆದು ಆ ತೆಂಗಿನಕಾಯಿಯನ್ನು ಉಪಯೋಗಿಸುವ ಸಂಪ್ರದಾಯ ಶ್ರೀಕೃಷ್ಣ ಮಠದಲ್ಲಿ ಕೂಡ ಇದೆ. ಸಂಪ್ರದಾಯಕ್ಕೆ ಮಹತ್ವವನ್ನು ಕೊಟ್ಟು ರಾಘವೇಂದ್ರ ಸ್ವಾಮಿಗಳು ಕೂಡ ಹೇಳಿದ್ದಾರೆ, ಭಾರತೋಕ್ತ ತದನುಕ್ತ ಸಂಪ್ರದಾಯಗತ ಎಂದು. ಭಾರತದಲ್ಲಿ ಹೇಳದೇ ಇರುವುದೂ ಕೂಡ ಶಿಷ್ಟಾಚಾರ ಸಂಪ್ರದಾಯದಲ್ಲಿ ಬರುತ್ತದೆ. ಮಹಾಜನೋ ಏನಗತಃ ಸ ಪಂಥ ಎಂದು ಮಹಾಭಾರತದಲ್ಲೂ ಉಲ್ಲೇಖವಿದೆ. ದೊಡ್ಡವರು ಹೋದ ಮಾರ್ಗವನ್ನು ಅನುಸರಿಸಿ ಎಂದು ಹೇಳಿದ್ದಾರೆ. ಉದಾಹರಣೆಗೆ ಶಾಖಾವ್ರತಕ್ಕೆ ಯಾವ ಮಠಗಳಿಗೂ ಸಾಸಿವೆ ಬರುವುದಿಲ್ಲ. ಆದರೆ ಒಂದು ಪ್ರಕರಣದಲ್ಲಿ ಕನಕದಾಸರು ರಾಯರಿಗೆ ಸಾಸಿವೆಯನ್ನು ಅರ್ಪಿಸಿದರು ಎನ್ನುವ ಕಾರಣಕ್ಕೆ ಸಾಸಿವೆಯನ್ನು ತೆಗೆದುಕೊಳ್ಳುವ ಸಂಪ್ರದಾಯ ರಾಯರ ಮಠದಲ್ಲಿ ನಡೆದು ಬಂದಿದೆ. ಇನ್ನೊಂದು ಉದಾಹರಣೆ, ತರಕಾರಿ ಯಾವ ಮಠಗಳಿಗೂ ಬರುವುದೇ ಇಲ್ಲ. ಆದರೆ ಸೋದೆ ಮಠದಲ್ಲಿ ಆಷಾಢ ಹುಣ್ಣಿಮೆಯ ದಿವಸ ಸರ್ವಶಾಖ ಸಮರ್ಪಣೆ ಎನ್ನುವ ವ್ಯವಸ್ಥೆ ನಡೆದು ಬಂದಿದೆ. ಅವತ್ತಿನ ತರಕಾರಿ ಭೋಜನ ನಿಷಿದ್ಧವಲ್ಲ ಎನ್ನುವ ವ್ಯವಸ್ಥೆಯೂ ಇದೆ. ಈ ಸಂಪ್ರದಾಯಗಳನ್ನು ಅಪ್ರಾಮಾಣಿಕವೆಂದು ಹೇಳುವ ವ್ಯವಸ್ಥೆ ನಮ್ಮ ಮಾಧ್ವ ಸಂಪ್ರದಾಯದಲ್ಲಿ ಇಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಈ 4 ತಿಂಗಳ ವ್ರತದಲ್ಲಿ ಕನಿಷ್ಠ ಪಕ್ಷವ್ರತ ಹಾಗೂ ಗರಿಷ್ಠ ಪಕ್ಷವ್ರತ ಅನುಷ್ಠಾನ ಮಾಡುವ ಕ್ರಮ ಇದೆ. ಸಾಧ್ಯವಾಗುವುದೇ ಇಲ್ಲ ಎನ್ನುವುದಾದರೆ ಮಾಧ್ವೀಯ ಯಾವ ಯಾವ ಮಠಗಳಿಗೆ ಯಾವ ಯಾವ ಪದಾರ್ಥಗಳು ಬರುತ್ತದೆಯೋ ಅದನ್ನು ಉಪಯೋಗಿಸಿಕೊಂಡಾದರೂ ಎಲ್ಲ ಸಂಪ್ರದಾಯಗಳಿಗೂ ಬೆಲೆಯನ್ನು ಕೊಟ್ಟು ವ್ರತವನ್ನು ಅನುಷ್ಠಾನ ಮಾಡಿ ಎನ್ನುವುದು ಮುಖ್ಯ ತಾತ್ಪರ್ಯವೇ ಹೊರತು ಸಂಪ್ರದಾಯವನ್ನು ಬಿಡಿ ಎನ್ನುವುದು ತಾತ್ಪರ್ಯವಲ್ಲ. ವಾಸ್ತವಿಕವಾಗಿ ಹೆಸರು ಬೇಳೆ ಬಂದ ಮೇಲೆ ತೊಗರಿಬೇಳೆ ಏಕೆ ಬರುವುದಿಲ್ಲ ಎಂದು ಪ್ರಶ್ನಿಸುವುದಾದರೆ ತೊಗರಿಬೇಳೆಯು ರಾಜಸ ಭೇದದಲ್ಲಿ ನಿಷೇಧಿಸಿದ್ದಾರೆ. ಹೆಸರುಬೇಳೆ ಸಾತ್ವಿಕವಾದ್ದರಿಂದ ಬರುತ್ತದೆ ಎನ್ನುವ ಉತ್ತರಗಳಿವೆ. ಆದರೆ ಸಂಪ್ರದಾಯ ಭೇದದಿಂದ ತೊಗರಿಬೇಳೆಯನ್ನು ತೆಗೆದುಕೊಳ್ಳುವ ಪದ್ಧತಿ ಬಂದಿದೆ. ಇನ್ನು ಅಗಸೆ, ತುಳಸಿ, ಒಣಗಿದ ನಲ್ಲಿಕಾಯಿ, ಎಳ್ಳು, ಕಾಳುಮೆಣಸು, ಜೀರಿಗೆಗೆ ಯಾವತ್ತೂ ನಿಷೇಧವಿಲ್ಲ. ನೆಲೆಗಡಲೆ ಅಂದರೆ ಶೇಂಗಾ ಬೀಜವನ್ನು ಮೊದಲನೇ ವ್ರತಕ್ಕೆ ಕೆಲವರು ತೆಗೆದುಕೊಳ್ಳುವುದಿಲ್ಲ. ರಾಯರ ಮಠದ ಸಂಪ್ರದಾಯದಲ್ಲಿ ರಾಯರ ಮಠದಲ್ಲಿ ತೆಗೆದುಕೊಳ್ಳುವುದಿಲ್ಲ. ಕೆಲವರು ಮನೆಯಲ್ಲಿ ತೆಗೆದುಕೊಳ್ಳುವ ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಇತರ ಮಠಗಳಲ್ಲಿ ನೆಲೆಗಡಲೆಯನ್ನು ತೆಗೆದುಕೊಳ್ಳುವ ವ್ಯವಸ್ಥೆ ಇದೆ. ಉಡುಪಿಯಲ್ಲಿ ಬ್ರಾಹ್ಮಿ ಎಲೆ ಅಥವಾ ಒಂದೆಲಗದ ಸೊಪ್ಪು ಹಾಗೂ ಹೊನಗೊನೆ ಸೊಪ್ಪನ್ನು ಕೂಡ ತೆಗೆದುಕೊಳ್ಳುವ ಪದ್ಧತಿ ಇದೆ. ಈ ರೀತಿಯಾಗಿ ವಿಶೇಷವಾಗಿ ಯಾವ ಪದಾರ್ಥಗಳು ಬರುತ್ತವೆ, ಯಾವ ಪದಾರ್ಥಗಳು ಬರುವುದಿಲ್ಲ ಎಂದು ನೋಡಬೇಕು. ಇನ್ನೂ ಅನಿವಾರ್ಯವಾದಾಗ ಒಂದು ಸಂಪ್ರದಾಯವಿದೆ. ನಮಗೆ ಆಗುವುದೇ ಇಲ್ಲ, ಅಸಿಡಿಟಿ ಇದೆ ಅಥವಾ ಇನ್ನೂ ಅನೇಕ ಆರೋಗ್ಯ ಸಮಸ್ಯೆಗಳು ಇದೆ ಎನ್ನುವವರು ತುಂಬ ಹಳೆಯದಾದ ಹುಣಸೆ ಹಣ್ಣು, ಖಾರವೇ ಇಲ್ಲದಿರುವ ಒಣಮೆಣಸಿನಕಾಯಿ ಅಂದರೆ ಹುಳ ಬಂದಿರಬಾರದು, ಹೊಸದಾಗಿರಬಾರದು, ಇವುಗಳನ್ನು ಅಲ್ಪ ಪ್ರಮಾಣದಲ್ಲಿ ಉಪಯೋಗಿಸಿಕೊಂಡು ಸರ್ವಾತ್ಮನ ತರಕಾರಿಯನ್ನು ಬಿಟ್ಟು ವ್ರತ ಮಾಡುವ ಸಂಪ್ರದಾಯವು ಇತ್ತೀಚಿನ ಶಿಷ್ಟರಲ್ಲಿ ಮಾಡಲ್ಪಟ್ಟಿದೆ. ಶಾಖಾವ್ರತದಲ್ಲಿ ರಾಯರ ಮಠಕ್ಕೆ ಹಸಿ ಮಾವಿನಕಾಯಿ, ಮಾವಿನ ಹಣ್ಣು, ಒಣಗಿದ ಮಾವಿನಕಾಯಿ ಎಲ್ಲವೂ ಸ್ವೀಕರಿಸುತ್ತಾರೆ. ಒಟ್ಟಿನಲ್ಲಿ ಏನಕೇನ ಪ್ರಕಾರೇಣ ತರಕಾರಿಗಳನ್ನು ಬಿಡಬೇಕು. ತರಕಾರಿಗಳನ್ನು ತಿನ್ನುವುದರಿಂದ ಬಹಳ ಅಪರಾಧವಾಗುತ್ತದೆ, ತುಂಬ ಪಾಪಗಳಿಗೆ ಈಡಾಗುತ್ತೇವೆ. ಅದರಲ್ಲಿಯೂ ಕೆಲವರು ಚಾತುರ್ಮಾಸ್ಯ ವ್ರತವನ್ನು ಕಾಮ್ಯ ವ್ರತ ಎಲ್ಲರಿಗೂ ವಿಹಿತವಾದದ್ದಲ್ಲ
ಎಂದು ಹೇಳುತ್ತಾರೆ. ಆದರೆ ಚಾತುರ್ಮಾಸ್ಯವು ನಿಷ್ಕಾಮ ವ್ರತ. ವರಾಹ ಪುರಾಣದಲ್ಲಿ ವರಾಹರೂಪಿ ಭಗವಂತನು ಧರಣೀದೇವಿಗೆ ಚಾತುರ್ಮಾಸ್ಯ ಮಾಡದಿರುವುದಕ್ಕೆ ಏನೆಲ್ಲ ಅಪರಾಧಗಳಾಗುತ್ತವೆ ಎಂದು ಹೇಳಿದ್ದಾರೆ. ಹೀಗೆ ಈ ಬಾರಿ ಯಾವುದು ಬರುತ್ತದೆ, ಯಾವುದು ಬರುವುದಿಲ್ಲ ಅನ್ನುವುದನ್ನು ಇಲ್ಲಿ ಕೆಳಗೆ ಕೊಟ್ಟಿರುವ ಪದಾರ್ಥಗಳಿಂದ ತಿಳಿದುಕೊಳ್ಳಬಹುದು. ಶಾಖಾವ್ರತವು ಆಷಾಢ ಶುದ್ಧ ಏಕಾದಶಿಯಿಂದ ಶ್ರಾವಣ ಶುದ್ಧ ದಶಮಿಯವರೆಗೂ ಆಚರಿಸಬೇಕು. ಶಾಖಾವ್ರತದಲ್ಲಿ ಉಪಯೋಗಿಸುವ ಅಡಿಗೆಯ ಪದಾರ್ಥಗಳ ವಿವರಗಳನ್ನು ನೋಡೋಣ. ಮೊದಲು ಧಾನ್ಯಗಳನ್ನು ನೋಡುವುದಾದರೆ ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಹೆಸರುಕಾಳು, ಕಡಲೆಕಾಳು, ಮಡಿಕೆಕಾಳು, ಹುರುಳಿಕಾಳು, ಹುರಿಗಡಲೆ, ಅಗಸೆ ಬೀಜ, ಕಪ್ಪು ಎಳ್ಳು, ಬಿಳಿ ಎಳ್ಳು, ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತ ಕೂಡ ಹೇಳ್ತಾರೆ. ಈ ಎಲ್ಲವನ್ನು ಉಪಯೋಗಿಸಬಹುದು. ಕಡಲೆಬೇಳೆಯನ್ನು ಟೀಕಾರಾಯರ ಪಂಚಮಿಯಿಂದ ಉಪಯೋಗಿಸುವ ಪದ್ಧತಿ ನಡೆದು ಬಂದಿದೆ. ಸಿರಿಧಾನ್ಯಗಳು. ಸಿರಿಧಾನ್ಯಗಳಾದ ನವಣೆ, ರಾಗಿ, ಗೋಧಿ, ಜವೆಗೋಧಿ, ಜೋಳ, ಮುಸುಕಿನ ಜೋಳ, ಬೇಬಿ ಕಾರ್ನ್ ಇತ್ಯಾದಿಗಳನ್ನು ಉಪಯೋಗಿಸಬಹುದು. ಒಣ ಹಿಟ್ಟುಗಳಲ್ಲಿ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ರವೆ, ರಾಗಿ ಹಿಟ್ಟು ಹಾಗೂ ಕಡಲೆ ಹಿಟ್ಟನ್ನು ಟೀಕಾರಾಯರ ಪಂಚಮಿಯಿಂದ ಉಪಯೋಗಿಸಬಹುದು. ಹಾಲಿನ ಪದಾರ್ಥಗಳು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಉಪಯೋಗಿಸಬಹುದು. ಹಣ್ಣು ಅಥವಾ ಕಾಯಿ, ಮಾವಿನ ಹಣ್ಣು, ಮಾವಿನಕಾಯಿ ಎರಡನ್ನೂ ಉಪಯೋಗಿಸಬಹುದು. ಸೊಪ್ಪುಗಳು ಒಂದೆಲಗ ಅಥವಾ ಬ್ರಾಹ್ಮಿ, ಹೊನಗೊನೆ ಸೊಪ್ಪು, ಅಗಸೆ ಸೊಪ್ಪು, ಅಗಸೆ ಹೂವುಗಳನ್ನು ಬಳಸಬಹುದು. ಸಿಹಿ ಪದಾರ್ಥಗಳಾದ ಸಕ್ಕರೆ, ಬೆಲ್ಲ, ಜೇನುತುಪ್ಪವನ್ನು ಸ್ವೀಕರಿಸಬಹುದು. ಮಸಾಲೆ ಪದಾರ್ಥಗಳು ಮೆಣಸು, ಜೀರಿಗೆ, ಮಾವಿನಕಾಯಿ ಪುಡಿ ಅಂದರೆ ಆಮ್ಚೂರ್ ಪೌಡರ್, ಒಣಗಿಸಿದ ಮಾವಿನ ಬಾಳಕ, ನೆಲ್ಲಿ ಚೆಟ್ಟುಗಳನ್ನು ಸ್ವೀಕರಿಸಬಹುದು. ಒಣಕೊಬ್ಬರಿ, ತೆಂಗಿನಕಾಯಿ, ಅರಿಶಿಣ, ಸಾಸಿವೆ ರಾಯರ ಮಠಕ್ಕೆ ಈ ರೀತಿ ಮೇಲೆ ತಿಳಿಸಿದ ಪದಾರ್ಥಗಳನ್ನೆಲ್ಲ ಉಪಯೋಗಿಸಿಕೊಂಡು ನಾವು ಸುಲಭವಾಗಿ ಶಾಖಾವ್ರತವನ್ನು ಆಚರಿಸಬಹುದು. ಚಾತುರ್ಮಾಸ್ಯದ ಶಾಖಾವ್ರತದ ಅಡಿಗೆಗಳನ್ನು ತೋರಿಸಿರುವ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ. ನೀವು ಅದರಲ್ಲಿ ವ್ರತದ ಅಡಿಗೆಗಳನ್ನು ನೋಡಿಕೊಂಡು ಸುಲಭವಾಗಿ ತಯಾರಿಸಿಕೊಳ್ಳಬಹುದು. ಸಾತ್ವಿಕ ಪಾಕ ವೈವಿಧ್ಯ ಎನ್ನುವ ಅಡಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂಬರುವ ವ್ರತದ ಅಡಿಗೆಗಳನ್ನು ನೀವು ಅದರಲ್ಲಿ ನೋಡಬಹುದು. ಚಾತುರ್ಮಾಸ್ಯ ವ್ರತವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಿ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.